24ನೇ ತಾರೀಕು ನಾಗಮಂಗಲ ವೆಂಕಟೇಶ್ವರ ಥಿಯೇಟರ್ನಲ್ಲಿ ನಮ್ಮ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಎಂಬುವ ಚಲನಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ. ಆದ್ದರಿಂದ ಇಡೀ ನಮ್ಮ ತಾಲೂಕಿನ ಎಲ್ಲ ನ್ಯಾಯಬೆಲೆ ಅಂಗಡಿ ಮಾಲೀಕರು, VSS ಕಾರ್ಯದರ್ಶಿಯವರು, ಅವ್ರಿಗೆ ಸಂಬಂಧಪಟ್ಟಂಥ ಎಲ್ಲ ಅಸಿಸ್ಟೆಂಟ್ಗಳು ಅವರೆಲ್ಲ ಬಂದು ಸಿನಿಮಾ ನೋಡಬೇಕು. ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ನಮ್ಮ ಮಾಜಿ MP ಅವರು ಮತ್ತು MLA ಅವರು ಮತ್ತು BDA ಚೇರ್ಮನ್ ಆದಂಥ ಶಿವರಾಮಯ್ಯ ಅವರು ನೇತೃತ್ವ ವಹಿಸ್ಕೊಳ್ತಾ ಇದ್ದಾರೆ. ಅವರು ಸಹ ಒಂದು ಮುಖ್ಯಮಂತ್ರಿ ಪಾತ್ರ ಮಾಡಿದ್ದಾರೆ. ಅವರಿಗೆ 3 ಸರಿ ಗೆದ್ದರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ ಶಾಸ್ತ್ರ ಹೇಳಿದ್ರು. ಫಸ್ಟ್ ಸರಿ ನಾವು ಕೇಳಿದಾಗ ಅವ್ರು 3 ಸರಿ ಗೆಲ್ಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ಅದಕ್ಕೆ ನಾವು ಸೇರಿಸಿ ಈಗ ಈ ಫಿಲಮ್ನಲ್ಲೇ ಒಂದು ಮುಖ್ಯಮಂತ್ರಿ ಪಾತ್ರ ಕೊಟ್ಟಿದ್ದೀವಿ. ಆ ಫಿಲಮ್ನಲ್ಲಿ ನಾನು ಎಗೇನೆಸ್ಟ್ ಸ್ಟ್ರೈಕ್ ಮಾಡ್ತಾ ಇರ್ತೀನಿ, ನಾನು ರಾಗಿಣಿ ಅಲ್ಲ. ಆಗ ನಮ್ಮನ್ನು ಕರೆಸಿ ಮಾತಾಡಿ ನಿಮ್ಮ ಸಮಸ್ಯೆ ಏನು ಬಗೆಹರಿಸ್ತೀನಿ ಅಂತ ಹೇಳಿದ್ರು. ಯಾವಾಗ ಹರಿಸ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಸ್ನೇಹಿತರಾದಂಥ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗೋರು. ಅದರಿಂದ ಅವ್ರ ನೇತೃತ್ವದಲ್ಲಿ ಸುಮಾರು 1000 ಜನ ಬರ್ತಾರೆ. ಆ ಫಿಲಮ್ನಲ್ಲಿ ಎಲ್ಲ ನಾಗಮಂಗಲ ತಾಲೂಕಿನ ನಮ್ಮ ಪ್ರೀತಿಯ ಜನಗಳಿಗೆ ನಾನು ಹೇಳ್ತಾ ಇದ್ದೀನಿ, ದಯಮಾಡಿ ಎಲ್ಲ ಬಂದು ಆ ಸಿನಿಮಾನ ನೋಡಿ. ನಾಳೆ ಮತ್ತೆ 31ಕ್ಕೆ ಇಡೀ ರಾಜ್ಯಾದ್ಯಂತ ಸಿನಿಮಾನ ಬಿಡುಗಡೆ ಮಾಡ್ತಾರೆ. ನಮ್ಮ ತಾಲೂಕು ಒಂದೇನೆ ನಾಳೆ. ಅದು ಏನಕ್ಕೆ ಅಂತಂದರೆ, ಈಗ ಯಾವುದೋ ಒಂದು ಜನನಾಯಕ ಅನ್ನೋ ಫಿಲಮ್ ರಿಲೀಸ್ ಆಗಿ ಅವ್ರು ಮತ್ತೆ ಅಡ್ವಾನ್ಸ್ ಕೊಟ್ಟಿದ್ದಂತೆ. ಅವ್ರಿಗೆ ನಮ್ಮ ಅಡ್ವಾನ್ಸನ್ನು ಇದು ಮಾಡಿ ಬೇರೆ ಡೇಟ್ ತಗೊಳ್ಳಿ ಸರ್ ಅಂದರು. ನಮ್ಗೆ ಅದಕ್ಕಿಂತ ಮುಖ್ಯವಾಗಿ ಏನಾಯಿತು ಅಂದರೆ, ಸರ್ಕಾರದಿಂದ ಅಕ್ಕಿ ಕೊಟ್ಟಿರೋದೇ ನಮ್ಗೆ 20ನೇ ತಾರೀಕು. 20ನೇ ತಾರೀಕು ಅನ್ನಭಾಗ್ಯ ಬಂದಿರಲಿಲ್ಲ ಇದು ರಾಜ್ಯದಲ್ಲಿ. 18ನೇ ತಾರೀಕು ಮುಖ್ಯಮಂತ್ರಿ ಅವರನ್ನ ಆಹಾರ ಸಚಿವರನ್ನ ನೋಡಾದ್ಮೇಲೆ ನಮ್ಮ ಆಯುಕ್ತರು, ಕಾರ್ಯದರ್ಶಿಯೆಲ್ಲ ಕೂತ್ಕೊಂಡು 19ನೇ ತಾರೀಕು ದುಡ್ಡು ಕಟ್ಟಿ ಸರ್ಕಾರಕ್ಕೆ 60% ದುಡ್ಡು ಕಟ್ಟಿ ಅಕ್ಕಿನ ಕೊಡ್ತಾ ಇದ್ದಾರೆ. ಅದರಿಂದ 24ರಲ್ಲಿ ಏನಾಗ್ತದೆ ಅಂದರೆ, ನಮಗೆ ಸಮಯದ ಅಭಾವ ಇತ್ತು. ಕಾರ್ಡ್ದಾರಿಗೆ ತೊಂದರೆ ಕೊಡುತ್ತೆ. ಒಂದು ದಿವಸ ಕೊಡಲಿಲ್ಲ ಅಂದರೆ ಕಾರ್ಡ್ದಾರರು ಬಂದು ವ್ಯರ್ಥ ಆಗ್ತದೆ ಪಾಪ. ಅವರಿಗೆ ತೊಂದರೆ ಕೊಡೋದು ಬೇಡ ಅಂತ ಕಾರ್ಡ್ದಾರಿಗೆ ನಾವು 31ಕ್ಕೆ ಮೊನ್ನೆ ಬೆಂಗಳೂರಲ್ಲಿ ಪ್ರೆಸ್ ಮೀಟ್ ಮಾಡಿ, ಅಂದರೆ ನಿರ್ಮಾಪಕರು, ನಿರ್ದೇಶಕರು, ಇದು ಸಿನಿಮಾ ವಿತರಕರು ಅವರೆಲ್ಲ ಸೇರಿ ನಮಗೆ ಮನವಿ ಮಾಡ್ಕೊಂಡು, ಈ ಥರ ಅಕ್ಕಿ ಲೇಟಾಗಿ ಬರ್ತಾ ಇದೆ ಸರ್, ನಮಗೆ ಸ್ವಲ್ಪ ಸಮಯ ಕೊಡಿ ಅಂತ ಅಂದ್ಬಿಟ್ಟು ಒಪ್ಪಿದ್ದಾರೆ. ಮೊನ್ನೆ ಉದ್ಘಾಟನೆ ಮಾಡಿ ಬಿಡುಗಡೆ ಮಾಡಿದ್ವಿ 31ನೇ ತಾರೀಕು ಅಂತ. ಇಡೀ ರಾಜ್ಯಾದ್ಯಂತ 31ನೇ ತಾರೀಕು ಆ ಸಿನಿಮಾನ ಬಿಡುಗಡೆ ಮಾಡ್ತೀವಿ. ನಾಳೆ 24ನೇ ತಾರೀಕು ನಮ್ಮ ತಾಲೂಕಲ್ಲಿ, ನಾಗಮಂಗಲ ತಾಲೂಕಲ್ಲಿ ಒಂದಕ್ಕೆ ಮಾತ್ರ ನಾವು ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದು. ಅದರಿಂದ ಆ ಸಿನಿಮಾನ ನಾಳೆ ಮಾಡ್ತಾ ಇದ್ದೀವಿ. ಈ ಸಿನಿಮಾಕ್ಕೆ ಎಲ್ಲ ಅಂಗಡಿ ಮಾಲೀಕರು, ಅವರ ಸಂಬಂಧಪಟ್ಟಂಥವ್ರು ಎಲ್ಲ ಬರಬೇಕು, ಪತ್ರಿಕೆಯರು ಬರಬೇಕು. ಎಲ್ಲರೂ 2 ಶೋ ಇರೋದು, ನಮಗೆ ಪ್ರೀಮಿಯಂ ಶೋ ಇದು ದುಡ್ಡು ಕೊಟ್ಟು ಸಿಗಲ್ಲ ಪಾಸ್ಗಳು. ನಾವೇ ಪಾಸನ್ನು ಕೊಟ್ಟಂಥವ್ರು ಮಾತ್ರ ಒಳಗಡೆ ಎಂಟ್ರಿ. ಪ್ರೀಮಿಯರ್ ಶೋಗೆ ಒಂದು ದಿವಸದ ಬಾಡಿಗೆ ತಗೊಂಡಿದ್ದೀವಿ ನಾವು. ಬಟ್ ಪ್ರೀಮಿಯರ್ ಶೋಗೆ 2 ಶೋ ಅಂತ ಕೊಡೋದು. ಕಾನೂನು ಪ್ರಕಾರ 2 ಶೋ ಮೇಲೆ 3 ಶೋ 4 ಶೋ ಕೊಡೋದು. ಅದಕ್ಕೆ 2 ಶೋಗೆ ನಾವು ಪಾಸ್ಗಳೆಲ್ಲ ಇಶ್ಯೂ ಮಾಡಿ 3ನೇ ಶೋಗೂ ಕೊಟ್ಬಿಟ್ಟಿದ್ದೀನಿ ಪಾಸ. ಅದು 31 ಆದಮೇಲೆ 31ರಿಂದ ಬಿಡುಗಡೆ ಮಾಡ್ತೀವಲ್ಲ, ಆಗ ಆ ಪಾಸು ವರ್ಕೌಟ್ ಆಗ್ತದೆ. ಅದೇ ಪಾಸ್ನೇ ಹೋಗ್ಬೋದು. ಇಷ್ಟು ಹೇಳ್ತಾ, ನಿಮ್ಮ ಸಹಕಾರ ಹೆಚ್ಚಿನ ರೀತಿಯಲ್ಲಿ ನಮಗೆ ಕೊಡಬೇಕಿದೆ. ಯಾಕೆಂದರೆ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂದರೆ ನಡೆಯುವಂಥ ಇದು ರಾಜ್ಯದಲ್ಲಿ ನಡೆಯುವಂಥ ವ್ಯತ್ಯಾಸಗಳು, ಕಾರ್ಡ್ದಾರರಾಗಲಿ, ನ್ಯಾಯಬೆಲೆ ಅಂಗಡಿ ಮಾಲೀಕರಾಗಲಿ, ಸರ್ಕಾರ ಆಗಲಿ, ಇವೇನೇನು ತೊಡಕುಗಳಿವೆ ಅವೆಲ್ಲ ನಿರ್ವಹಣೆ ಮಾಡೋಕ್ಕೆ ನಾವು ಈ ಫಿಲಮ್ನ ತೆಗೆದಿದ್ದೀವಿ. ಸುಮಾರು 1.5 ವರ್ಷ ಆಯಿತು. ಆ 1 ವರ್ಷದಿಂದ ಮಾಡಿ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನೋಡಿರೋಂಥ ಇವ್ರು ಹೇಳ್ತಾವ್ರೆ. ಅದರಿಂದ ಈ ಸಿನಿಮಾನ ನೀವು ಸಹಿತ ಎಲ್ಲ ಬಂದು ಆ ಸಿನಿಮಾನ ನೋಡಬೇಕು. ನಾಳೆ 11:30ಯಿಂದ ಒಂದು ಇದನ್ನು ಮೆರವಣಿಗೆ ಇಟ್ಕೊಂಡಿದ್ದೀನಿ ವೈಭವ್ ಹೋಟ್ಲಿಂದ. ಎಲ್ಲ ಅಲ್ಲಿಗೆ ಬಂದು ಜಾಯಿನ್ ಆಗ್ತಾರೆ. ಅಲ್ಲಿಂದ ನಾವು ಇಲ್ಲಿಂದ ಶಿವರಾಮಯ್ಯ ಅವರು ಇಲ್ಲಿಂದ ಮಾಡೋಣ, ನಾವು ಟಿವಿಯಿಂದ ಗಾಡಿ ಬಿಸ್ತು ಅಂತ ಹೇಳಿ ನಾನು ಇದರಿಂದ ವೈಭವ್ ಹೋಟ್ಲಿಂದ, ಸ್ಟೇಟ್ ಬ್ಯಾಂಕ್ ಮುಂಭಾಗದಿಂದ 11:30, 12 ಗಂಟೆಗೆ ನಾವು ಸ್ಟಾರ್ಟ್ ಮಾಡ್ತೀವಿ. ಸ್ಟಾರ್ಟ್ ಮಾಡಿದಾಗ ಜನ ಎಲ್ಲ ಬಂದು ಫಸ್ಟ್ ಶೋಗೆ ನಾವು ಪಾಸ್ ಕೊಟ್ಬಿಡ್ತೀವಿ. ಫಸ್ಟ್ ಶೋ 11:10 ಸ್ಟಾರ್ಟ್ ಆಗ್ತದೆ. ಅದು ಮುಗಿಯೋದು 1:15. ಅಷ್ಟರೊಳಗೆ ನಾವು ಅಲ್ಲಿಂದ ಬರೋದ್ರೊಳಗೆ ನಾವು ಇಲ್ಲಿಂದ ಪ್ರೊಸೆಷನ್ ಹೋಗಿ ಭಾಷಣ ಮಾಡ್ತಾ ಇರ್ತೀವಿ ನಾವು. ಈಗ ಆ ಸಿನಿಮಾಕ್ಕೆ ನಾಳೆ ಕಾರ್ಯಕ್ರಮಕ್ಕೆ ರಾಗಿಣಿಯವ್ರು ಬರ್ತಾವ್ರೆ, ಕುಮಾರ್ ಬಂಗಾರಪ್ಪನವ್ರು ಬರ್ತಾ ಇದ್ದಾರೆ, ದೊಡ್ಡಣ್ಣವ್ರು ಬರ್ತಾವ್ರೆ, ಕಿಲಿ ನಟ ಬರ್ತಾ ಇದ್ದಾರೆ, ಮತ್ತು ಇವರು ನಮ್ಮ ಶ್ರೀನಾಥ್ ಅವ್ರ ಮಗ ರೋಹಿತ್ ಅವರು ಪಾತ್ರ ಮಾಡಿದ್ದಾರೆ, ಅವರು ಸಹ ಬರ್ತಾರೆ. ಇನ್ನೂ ಕೆಲವಾರು ಬರ್ತಾರೆ. ಬಂದು ಅವನು ಕರ್ಕೊಂಬರಕ್ಕೆ ಹೇಳಿದ್ದೀನಿ. ಹೊಸಬ್ರು ಮುಂದಕ್ಕೆ ನಾವು ಸೆಪ್ಟೆಂಬರ್ಗೆ, ಅಂದರೆ ಈ ಫಿಲಮ್ ಮುಗಿದಾದ್ಮೇಲೆ ಸೆಪ್ಟೆಂಬರ್ಗೆ ಪಾರ್ಟ್ 2 ಅಂತ ತೆಗಿತಾ ಇದ್ದೀವಿ. ಪಾರ್ಟ್ 2 ಇದೆ. ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಕ್ಕಿ ಕಾರ್ಡ್ದಾರ ಯಾಕೆ ಅಕ್ಕಿ ಮಾಡ್ತಾರೆ? ಈಗ ಕೆಲವು ಮುಸ್ಲಿಮ್ಸ್ ಅಂತೂ ಈ ಅಕ್ಕಿ ತಿನ್ನೋದೇ ಇಲ್ಲ. ಇಲ್ಲಿಂದ 15 ರೂಪಾಯಿ ಮಾರ್ಕೊತಾರೆ. ಇದು ದೊಡ್ಡ ದಂಧೆ ಆಗ್ತದೆ. ಇದನ್ನು ನಿವಾರಣೆ ಮಾಡೋಕ್ಕೋಸ್ಕರ ಯಾರು ಬಡವರಿದ್ದಾರೆ ಅವ್ರು ಸೇರಬೇಕು. ಶ್ರೀಮಂತರಿಗೆ ಹೋಗಂಗಿಲ್ಲ ಅಕ್ಕಿ.
ಅಕ್ಕಿ ಮಾರೋರು ಯಾರು ಶ್ರೀಮಂತರೇ. ಅದರಿಂದ ಆ ತಡೆಯೋಕ್ಕೋಸ್ಕರ ಇನ್ನು ಮುಂದೆ ಬರುವಂಥ ಕೆಲಸಗಳು ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಒಂದು ಅಂಗಡಿ ಇದೆ, ಅವ್ನಿಗೆ 2,000 ಕಾರ್ಡ್ ಇದೆ. ಆ ಅಂಗಡಿನಿಂದ 2,000 ಕಾರ್ಡ್ನ ಇಂಥ ಡಿವೈಡ್ ಮಾಡಿ 3 ಜನ ಕೊಡ್ಬೋದು. ಅದನ್ನು ನಿರುದ್ಯೋಗಿಗಳಿಗೆ 4,000 ಜನಕ್ಕೆ ಕೊಡ್ಬೋದು. ಮನೆ ಮುನಿಯಪ್ಪರ ಹತ್ರ ಆರ್ಡರ್ಸ್ ಮಾಡಿಸಿದಾಗ ಅವ್ರು ಕ್ಯಾಬಿನೆಟಲ್ಲೂ ತೀರ್ಮಾನ ಮಾಡಿದ್ದಾರೆ, ಕೊಡಬೇಕು 3,700 ಅಂಗಡಿ ಆಗ್ತಾ ಕೊಡಬೇಕು ಅಂತ. ಅದರಲ್ಲಿ ಅವ್ರದೇ ಒಂಥರ ಒಂದು ಇದಿತ್ತು, ಅವ್ರಿಗೇನು ಜನರ ಪರವಾಗಿ ಕೇಳುವಂಥ ಒಂದು ನಿರ್ಣಯನ ಮಾಡಿದ್ರು. ನಾನು ಮೊನ್ನೆನೂ ಮಾತಾಡ್ತೀನಿ, ನಿಮ್ದು ಏನು ಪರ್ಸೆಂಟೇಜ್ ಇದೆ ಅದಕ್ಕಿಂತ ನೀವು ಇದು ಹೋರಾಟ ಮಾಡಿದ್ರೆ ಇನ್ನೂ 10% ನೀವು ತಗೊಳ್ಳಿ. ಯಾವುದಕ್ಕೆ? ಇದಕ್ಕೆ ನಿಮ್ಮ ಇವರಿಗೆ ಈಗೇನು 2-3 ಅಂಗಡಿ ನಡೆಸ್ತಾರೋ, 1,000 ಅಂಗಡಿ 2-3 ನಡೆಸ್ತಾ ಇರೋದು ನಮ್ಮ ತಾಲೂಕಲ್ಲಿ. ಅಂಥ ಅಂಗಡಿನ 1,980 ಅಂಗಡಿ ಈ ರಾಜ್ಯದಲ್ಲಿ ಇವೆ, ಪರಿಹಾರ ವ್ಯವಸ್ಥೆ ನಡೆಸ್ತಾರೋ. ಅಂಥದ್ರಲ್ಲಿ ಅವನ್ನ ಇಮ್ಮಿಡಿಯೇಟ್ ಆಗಿ ಇನ್ನೊಂದು ವಾರ 15 ದಿವಸದಲ್ಲಿ ಆ 1000 ಅಂಗಡಿಗಳನ್ನ ಹೊಸ ಅಂಗಡಿಗಳಾಗಿ ನೇಮಕ ಮಾಡಿ ಸರ್ಕಾರಕ್ಕೆ ಒಳ್ಳೆಯ ಸಂಬಂಧದ 1000 ಜನ ನಿರುದ್ಯೋಗಿಗಳಿಗೆ ಕೆಲಸ ಸಿಗುವಂಥದ್ದು ಮಾಡ್ತಾರೆ. ಶಿವಕುಮಾರ್ ಸರ್ಕಾರದಲ್ಲಿ ಮುಖ್ಯಮಂತ್ರಿಯವರ ಶಿವಕುಮಾರ್ ಸಾಹೇಬರ ಅಧ್ಯಕ್ಷದಲ್ಲಿ ಒಂದು 2-3 ಸಾವಿರ ಜನಕ್ಕೆ ಕೆಲಸ ಕೊಡ್ಬೋದು. ಅದನ್ನು ಮಾಡಿ ಅಂತ ನಾನು ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಕೆಲವರು ಮುಖಂಡರು ಬರ್ತಾರೆ. ಅವರು ರಾಜಕೀಯದವ್ರು ಗೊತ್ತಲ್ಲ ನಿಮಗೆ, ಹ್ಞೂ ಅಂತಾರೆ, ಆಮೇಲೆ ಬರಲಿಲ್ಲ ಅಂದ್ರೆ ಏನೇ ಕೇಳಿಕೆ ಬರೀ ಸುಳ್ಳು ಹೇಳ್ತಾರೆ ಅಂತಾರೆ. ಆಮೇಲೆ ಅದಕ್ಕೆ ನಾವು ಸುಳ್ಳು ಹೇಳೋದು ಇಲ್ಲ, ಬಂದವರೆಲ್ಲ ಮೇಲೆ ಗತ್ತಿಸ್ತೀವಿ. ಇಲ್ಲ ಇತರ ಬಂದವ್ರಿಗೆ ಖುಷಿ ಪಡಿಸಿ ನಾವು ಸಿನಿಮಾ ನಟರಂತೂ ಬಂದಿರ್ತೀವಿ. ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲ ಬರ್ತಾರೆ. ಇದರಲ್ಲಿ ಜನ ಜಾಸ್ತಿ ಸೇರಿ ಅಂತ ಅಂದ್ಬಿಟ್ಟು ನಿಮ್ಮ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ. 10% ಆಗಿದ್ರೆ ಏನು 10% ಅವರು